ಬಾಗಲಕೋಟೆಯಲ್ಲಿ ಜುಲೈ 26ರಂದು 27ನೇ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಮಾಜಿ ಹಾಗೂ ಹಾಲಿ ಪ್ಯಾರಾಮಿಲಿಟರಿ ಯೋಧರ ಕಲ್ಯಾಣ ಅಭಿವೃದ್ಧಿ ಸಂಘದ ವತಿಯಿಂದ ಭಾವಪೂರ್ಣ ಬೈಕ್ ರ್ಯಾಲಿ ಆಯೋಜಿಸಲಾಗಿದ್ದು, ಅಮರ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸುವ ಉದ್ದೇಶದಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಸಂಘ ಮನವಿ ಮಾಡಿದೆ. ಉದ್ದೇಶ ಕೊಡಲು ಪ್ಯಾರಾಮಿಲಿಟರಿ ಸಂಘದ ವತಿಯಿಂದ ಆಯೋಜನೆ ಮಾಡಿದ್ದಾರೆ. ಆ ಆಯೋಜಕರಿಂದ ಕೇಳೋಣ ಬನ್ನಿ ಏನು ಹೇಳ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ತಾವು ನಾಳೆ ದಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಲ್ಲ, ಯಾವ ರೀತಿ ಈ ಕಾರ್ಯಕ್ರಮ ಆಗುತ್ತೆ ಬಾಗಲಕೋಟೆ ಮತ್ತು ಇದನ್ನು ಯಾರು ಚಾಲನೆ ಮಾಡ್ತಾರೆ, ಇದರ ಬಗ್ಗೆ ತಾವು ಏನು ಹೇಳ್ತೀವಿ? ನಮ್ಮ ಬಾಗಲಕೋಟೆ ಜಿಲ್ಲೆಯ ನಾವು CAPF ಸಂಘದ ವತಿಯಿಂದ ನಾಳೆ ದಿನ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಹಾಗೂ ನಮ್ಮ ದೇಶದ ಯೋಧರ ಹುತಾತ್ಮರ ಶ್ರದ್ಧಾಂಜಲಿಯನ್ನು ಭಾವಪೂರ್ವಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ನಾಳೆ ನಾವು ಬಾಗಲಕೋಟೆ ನಮ್ಮ ಎಷ್ಟು ಯೋಧರಿದ್ದಾರೆ ಎಲ್ಲರೂ ಸೇರಿ ನಾಳೆ ನಾವು ಬೈಕ್ ರ್ಯಾಲಿ ನವನಗರ್ ಜಿಲ್ಲಾಡಳಿತ ಆಫೀಸಿಂದ ಹಿಡಿದು ಕೋರ್ಟ್ ಸರ್ಕಲ್, LIC ಸರ್ಕಲ್, APMC ಸರ್ಕಲ್ ಹಾಗೂ ರೈಲ್ವೆ ಸ್ಟೇಷನ್, ಅಲ್ಲಿಂದ ಬಸವೇಶ್ವರ ಸರ್ಕಲ್ಗೆ ಮುಕ್ತಾಯಗೊಳಿಸ್ತೀವಿ. ಬೆಳಿಗ್ಗೆ ನಾವು 9 ಗಂಟೆಗೆ ನಾವೆಲ್ಲರೂ ಅಲ್ಲಿ DC ಆಫೀಸ್ ಹತ್ರ ಎಲ್ಲರೂ ಕೂಡಿ ಸೇರ್ತೇವೆ. ಸರ್, ಇದನ್ನ ಯಾರು ಚಾಲನೆ ಮಾಡ್ತಾರೆ ಸರ್? ಈ ತಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಲ್ಲ, ಈ ಬೈಕ್ ರ್ಯಾಲಿ ದೇಶಕ್ಕೆ ಅಭಿಮಾನ ಐತಿ, ದೇಶದ ಅಭಿಮಾನಗೋಸ್ಕರ ತಾವು ಮಾಡ್ತಾ ಇದ್ರಲ್ಲ, ಇದನ್ನ ಯಾರು ಚಾಲನೆ ಮಾಡ್ತಾರೆ? ಇದನ್ನ ಮಾನ್ಯ ಶ್ರೀ ನಮ್ಮ ಜಿಲ್ಲಾಧಿಕಾರಿಗಳು ಚಾಲನೆ ನೀಡ್ತಾರೆ ಹಾಗೂ ರೈತರು ಸಹ ನಮ್ಮ ಬೈಕ್ ರ್ಯಾಲಿಯನ್ನು ಚಾಲನೆ ನೀಡ್ತಾರೆ. ಅಂದಾಜು ತಾವು ಈ ಆಯೋಜನೆ ಮಾಡಿದ್ರಲ್ಲ ಬೈಕ್ ರ್ಯಾಲಿಯಲ್ಲಿ, ಎಷ್ಟು ಬೈಕ್ ರ್ಯಾಲಿ ಕೂಡ್ಬೋದು, ಎಷ್ಟು ಜನಸಂಖ್ಯೆ ತಮ್ಮ ಬೆಂಬಲವನ್ನು ಘೋಷಿಸಿದ್ದಾರೆ? ಯಾರ್ಯಾರು ಈ ಸಂಘಟನೆದವರು ಯಾರು ನಿಮಗೆ ಬೆಂಬಲ ಸೂಚಿಸಿದ್ದಾರೆ? ಸುಮಾರು 100ರಿಂದ 150 ಜನ ಸೇರ್ತಾರೆ. ಒಂದು 100ರಿಂದ 150 ಬೈಕ್ ರ್ಯಾಲಿನೂ ಮಾಡ್ತಾ ಇದ್ದೇವೆ. ಸೊ ನಮ್ಮ ಈ ಯೋಧರ ಕಾರ್ಗಿಲ್ ವಿಜಯೋತ್ಸವ ಹಾಗೂ ಹುತಾತ್ಮರ ನೆನಪಿಗೋಸ್ಕರ ನಮ್ಮ ಬಾಗಲಕೋಟೆ ಜಿಲ್ಲೆಯ ಸಂಘ ಸಂಸ್ಥೆಗಳು ಹಾಗೂ ಪದಾಧಿಕಾರಿಗಳು ಯಾವ್ಯಾವಪ್ಪ ಅಂತಂದ್ರೆ ನಮ್ಮ ಕರ್ವೆ ಸಂಘ ಹಾಗೂ ರಕ್ಷಣಾ ವೇದಿಕೆ ಸಂಘ, ಹಿಂದೂ ರಕ್ಷಣಾ ವೇದಿಕೆ ಸಂಘ ಹಾಗೂ ಹಿಂದೂ ಜಾಗರಣ ವೇದಿಕೆ ಸಂಘ ಹಾಗೂ ಸ್ವಾಭಿಮಾನಿ ವೇದಿಕೆ, ಕನ್ನಡಿಗರ ಪರ ಧ್ವನಿ ಸಂಘ ಹಾಗೂ ರೈತ ಸಂಘ, ಇವೆಲ್ಲರೂ ಸೇರಿ ನಮ್ಮ ಜೊತೆ ಈಗ ನಮ್ಮ ಮುತ್ತಣ್ಣ ಅವರು ಸಹ ಹಾಗೂ ನಾಗರಾಜ್ ಸರ್ ಹಾಗೂ ನಮ್ಮ ಕಪಾಲಿ ಸರ್ ಇವರೆಲ್ಲರೂ ಸೇರಿ ನಮ್ಮ ಜೊತೆ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ನಾವೆಲ್ಲರೂ ತಮ್ಮ ಜೊತೆ ಕೈಗೂಡಿಸಿ ಬೈಕ್ ರ್ಯಾಲಿಯನ್ನು ಯಶಸ್ವಿಗೊಳಿಸ್ತೇವೆ ಅಂತ ಆಶ್ವಾಸನೆ ಕೊಡ್ತಾರೆ. ಸರ್, ತಾವು ಕೂಡ ಈ ಮಾಜಿ ಈಗ ದೇಶಕ್ಕಾಗಿ ಸೇವೆ ಸಲ್ಲಿಸಿ ಬಂದಿದ್ದಾರೆ, ಈಗ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಇನ್ನೊಂದು ಸ್ಪಷ್ಟ ಸಂದೇಶ, ನಾವು ಎಲ್ಲರಿಗೂ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಳ್ಳುವ ಯುವಕರಿಗಾಗಲಿ ಹಿರಿಯರಿಗಾಗಲಿ ಒಂದು ಸಂದೇಶವನ್ನು ನೀಡ್ತೀರಿ. ನಾಳೆ ಹೆಲ್ಮೆಟ್ ಮುಖಾಂತರ ಬರಲು ಹೇಳಿರ ಹೇಗೆ ಸರ್? ನಾವೆಲ್ಲರೂ ಹೆಲ್ಮೆಟ್ ಮುಖಾಂತರನೇ ಬನ್ನಿ ಅಂತ ಎಲ್ಲರಿಗೂ ಸಂದೇಶ ತಿಳಿಸಿದ್ದೇವೆ. ಸೊ ಇದ್ರ ಜೊತೆ ನಾವು ನಮ್ಮ ದೇಶದ ಯುವ ಜನರಿಗೆ ಒಂದು ಪ್ರೇರಣೆಯನ್ನು ಹೇಳಬೇಕಪ್ಪ ಅಂತಂದ್ರೆ, ನಮ್ಮ ದೇಶದ ಜನ ಕೆಲವು ದುಶ್ಚಟಗಳಲ್ಲಿ ಬಿದ್ದಿದ್ದಾರೆ. ನಮ್ಮ ದೇಶದ ಜನ ಕೆಲವು ಮೊಬೈಲ್ ವ್ಯಸನದಲ್ಲಿ ತಮ್ಮ ಸಮಯವನ್ನು ಕಳೀತಾ ಇದ್ದಾರೆ. ಅವನ್ನೆಲ್ಲ ಬಿಟ್ಟು ದೇಶದ ರಕ್ಷಣೆಗಾಗಿ ಹೇಗೆ ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಯೋಧರು ಯುದ್ಧವನ್ನು ಗೆಲ್ಲಲಿಕ್ಕೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅವರ ಬಲಿದಾನಕ್ಕೆ ನಾವು ಇವತ್ತಿನ ದಿನ ನಾಳೆ ಬೆಳಿಗ್ಗೆ 26ರಂದು ನಾವೆಲ್ಲರೂ ಸೇರಿ ಕಾರ್ಗಿಲ್ ವಿಜಯೋತ್ಸವದ ಯೋಧರು ಮೃತಪಟ್ಟಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಶ್ರದ್ಧಾಂಜಲಿ ಕೊಟ್ಟು ಅವರಿಗೆಲ್ಲರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವೆಲ್ಲರೂ ಬಾಗಲಕೋಟೆ ಎಲ್ಲ ಜನರು ಹಾಗೂ ಎಲ್ಲ ಸಂಘ ಸಂಸ್ಥೆದವರು ಸೇರಿ ನಾವೆಲ್ಲರೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಬೇಡಿಕೊಳ್ಳೋಣ ಅಂತ ಹೇಳಿ ನನ್ನೊಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.